ಎಸ್, ಇನ್ನು ಜನಾರ್ದನ ರೆಡ್ಡಿ ಅವರನ್ನ ಸಿಬಿಐ ಅಧಿಕಾರಿಗಳು ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದಾವೆ, ನೋಡೋಣ. ಎಸ್, ಜನಾರ್ದನ್ ರೆಡ್ಡಿ ಅವರನ್ನ ಸಿಬಿಐ ಅಧಿಕಾರಿಗಳು ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಹೈದರಾಬಾದ್ನಲ್ಲೇ ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ. ಅದಾದ ಮೇಲೆ ಮೆಡಿಕಲ್ ಟೆಸ್ಟ್ ಆದಮೇಲೆ ಚರ್ಲಪಲ್ಲಿ ಜೈಲಿಗೆ ಜನಾರ್ದನ ರೆಡ್ಡಿ ಅವರನ್ನು ಕಳುಹಿಸಲಾಗುತ್ತದೆ. ಸೊ ಜನಾರ್ದನ ರೆಡ್ಡಿ ಇವತ್ತು ಹೈದರಾಬಾದ್ನಲ್ಲೇ ಇದ್ದರು. ಯಾಕೆ ಅಂದರೆ ಅವರ ಜೀವನದ ಅತಿ ದೊಡ್ಡ ದಿನ ಇವತ್ತು. ಯಾಕೆ ಅಂತಂದರೆ ಇವತ್ತು ಓಬಳಾಪುರಂ ಮೈನಿಂಗ್ ಹಗರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟವಾಗುವಂತಹ ಕ್ಷಣಗಣನೆ ಇತ್ತು. ಹೀಗಾಗಿ ಅವರು ಹೈದರಾಬಾದ್ನಲ್ಲೇ ಇದ್ದರು. ತೀರ್ಪು ಬರುವಾಗಲೂ ಕೂಡ ಅವರು ನ್ಯಾಯಮೂರ್ತಿಗಳ ಮುಂದೆ ಬಹಳಷ್ಟು ಅಂಗಲಾಚಿದರು. ನನ್ನ ವಯಸ್ಸು ಮತ್ತು ನನ್ನ ಸಮಾಜ ಸೇವೆಯನ್ನು ನೋಡಿ ನನ್ನ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ. ಆದರೆ ನ್ಯಾಯಮೂರ್ತಿಗಳು ನಿಮಗೆ ಏಕೆ ಜೀವಾವಧಿ ಶಿಕ್ಷೆಯನ್ನು ಕೊಡಬಾರದು, 10 ವರ್ಷಗಳ ಕಾಲ ನಿಮಗೆ ಶಿಕ್ಷೆಯನ್ನು ನಾವು ಯಾಕೆ ವಿಧಿಸಬಾರದು ಅಂತ ಹೇಳಿ 7 ವರ್ಷಗಳ ಶಿಕ್ಷೆಯನ್ನು ಪ್ರಕಟಿಸಿದ್ದಾರೆ. ಸೊ ಹೈದರಾಬಾದ್ನಲ್ಲೇ ಇದ್ದಂತಹ ಜನಾರ್ದನ ರೆಡ್ಡಿ ಅವರನ್ನು ಈಗಾಗಲೇ ಸಿಬಿಐ ಅಧಿಕಾರಿಗಳು ವಶಕ್ಕೆ ಪಡೆದು ಅವರನ್ನು ಹೈದರಾಬಾದ್ನಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾ ಇದ್ದಾರೆ. ವೈದ್ಯಕೀಯ ಪರೀಕ್ಷೆ ಮುಗಿದ ನಂತರ ಅವರನ್ನು ಚನ್ನಂಪಲ್ಲಿ ಜೈಲಿಗೆ ರವಾನಿಸಲಾಗುತ್ತೆ. ಈ ಮಧ್ಯೆ ಕೋರ್ಟ್ನ ತೀರ್ಪಿನ ಪ್ರತಿಯನ್ನು ಪಡೆದುಕೊಂಡ ನಂತರ ಜನಾರ್ದನ್ ರೆಡ್ಡಿ ಪರ ವಕೀಲರು ತೆಲಂಗಾಣ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಒಂದೇ ಸಲ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾ ಅನ್ನೋದರ ಬಗ್ಗೆನೂ ಕೂಡ ವಕೀಲರ ನಡುವೆ ಚರ್ಚೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಂದಂತೂ ಸತ್ಯ, ಗಣಿ ಕಿಂಗ್ ಮತ್ತೆ ಜೈಲಿನಿಂದ ಜಾಮೀನಿನ ಮೇಲೆ ಹೊರಗಡೆ ಬಂದಂತಹ ಜನಾರ್ದನ ರೆಡ್ಡಿ ಅವರು ಪೊಲಿಟಿಕಲಿ ತುಂಬ ಆ್ಯಕ್ಟಿವ್ ಆಗಿದ್ದರು. ಗಂಗಾವತಿಯಿಂದ ಸ್ಪರ್ಧೆ ಮಾಡಿದರು. ಗಂಗಾವತಿ ಸೇರಿದಂತೆ ಕೊಪ್ಪಳ, ರಾಯಚೂರು, ಗದಗ ಈ ಒಂದು ಭಾಗಗಳಲ್ಲಿ ಪೊಲಿಟಿಕಲಿ BJPಗೆ ಸಿಕ್ಕಾಪಟ್ಟೆ ಹೊಡೆತವನ್ನು ಕೊಟ್ಟರು. ತದನಂತರ ಅವರನ್ನು BJP ಪಕ್ಷಕ್ಕೆ ಮತ್ತೆ ಬರಮಾಡಿಕೊಳ್ಳಲಾಯಿತು. ಸಂಡೂರು ಬೈ ಎಲೆಕ್ಷನ್ನಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿ ಬಂಗಾರು ಹನುಮಂತು ಪರ ಅವರು ಪ್ರಚಾರ ನಡೆಸಿದರು. ಬಂಗಾರು ಹನುಮಂತವನ್ನು ಹೇಗಾದರೂ ಮಾಡಿ ಗೆಲ್ಲಿಸಿಕೊಂಡು ತನ್ನ ರಾಜಕೀಯವಾದಂಥ ಪ್ರಾಬಲ್ಯವನ್ನು ಜನರ ಮುಂದಿಟ್ಟು ತಾನು ಮತ್ತೆ ಜನನಾಯಕ ಮತ್ತು BJPಯಲ್ಲಿ ಇಂಪಾರ್ಟೆಂಟ್ ಪರ್ಸನ್ ಅನ್ನೋದನ್ನು ತೋರಿಸಿಕೊಳ್ಳುವಂತಹ ಪ್ರಯತ್ನ ನಡೆದಿತ್ತು. ಆದರೆ ಬಂಗಾರು ಲಕ್ಷ್ಮಣ್ ಅವರು ಸೋತರೂ ಕೂಡ ಜನಾರ್ದನ ರೆಡ್ಡಿ ಅವರ ಕಮ್ಬ್ಯಾಕ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಯಿತು. ಸಂಡೂರು ಬೈ ಎಲೆಕ್ಷನ್ ಅಭ್ಯರ್ಥಿಗಳು ಅಥವಾ ಅಭ್ಯರ್ಥಿಗಳ ನಡುವಿನ ಜಟಾಪಟಿಗಿಂತ ಜನಾರ್ದನ ರೆಡ್ಡಿ ಅವರ ಕಮ್ಬ್ಯಾಕ್ ಕುರಿತಂತೆ ಸಿಕ್ಕಾಪಟ್ಟೆ ದೊಡ್ಡ ಸುದ್ದಿಯಾಗಿತ್ತು, ಸದ್ದು ಮಾಡಿತ್ತು. ಜನಾರ್ದನ ರೆಡ್ಡಿ ಅವರು ಮತ್ತೆ ರಾಜಕೀಯಕ್ಕೆ ಕಮ್ಬ್ಯಾಕ್ ಆಗಿದ್ದಾರೆ. BJP ಪಕ್ಷವನ್ನು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಧಿಕಾರಕ್ಕೆ ತರುವಂಥ ವಿಚಾರದಲ್ಲಿ ಜನಾರ್ದನ ರೆಡ್ಡಿ ಅವರ ಪಾತ್ರ ದೊಡ್ಡದು. ಹಾಗಾಗಿ ಮತ್ತೆ ಅವರು ಕರ್ನಾಟಕ BJPಯಲ್ಲಿ ಏನೋ ದೊಡ್ಡ ಕಮಾಲ್ ಮಾಡಿಬಿಡ್ತಾರೆ ಅಂತಲೇ ರಾಜ್ಯ BJP ಸೇರಿದಂತೆ ಹೈಕಮಾಂಡ್ನ ನಾಯಕರು ನಂಬಿದ್ರು ಅಂತ ಅನ್ನಿಸುತ್ತದೆ. ಆದರೆ ಈಗ ಮತ್ತೆ ಒಂದು ಮೇಜರ್ ಸೆಟ್ಬ್ಯಾಕ್ ಆಗಿದೆ. ಜನಾರ್ದನ ರೆಡ್ಡಿ ಅವರು ಮತ್ತೆ ಜೈಲಿಗೆ ಹೋಗ್ತಾ ಇದ್ದಾರೆ. ಜೈಲು ವಾಸ ಜನಾರ್ದನ ರೆಡ್ಡಿ ಅವ್ರಿಗೇನು ಹೊಸತಲ್ಲ. ಸುಮಾರು 29 ಲಕ್ಷ ಟನ್ ಅದಿರು ಸಾಗಾಟ 29 ಲಕ್ಷ ಟನ್ ಅದಿರು ಸಾಗಾಟದ ಆರೋಪ ಜನಾರ್ದನ್ ರೆಡ್ಡಿ ಅವರ ಮೇಲೆ ಇತ್ತು. ಈಗ 884 ಕೋಟಿ ಅಕ್ರಮ ಸಾಬೀತಾಗಿದೆ. ಅವರು ಅಪರಾಧಿ ಅಂತ ಈಗಾಗಲೇ ಕೋರ್ಟ್ ಶಿಕ್ಷೆಯನ್ನು ಪ್ರಕಟಿಸಿದೆ, 7 ವರ್ಷಗಳ ಕಾಲ. ಈ ಮಧ್ಯೆ SR ಹಿರೇಮಠ ಅವರು ಕೂಡ ಈ ಒಂದು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಸಕ್ರಿಯವಾಗಿ ಹಲವಾರು ಸಾಕ್ಷ್ಯಗಳನ್ನು ಕೂಡ ಒದಗಿಸಿದ್ದರು. 4,000 ದಾಖಲೆಗಳನ್ನು ಅವರು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೊಟ್ಟಿದ್ದರು. 4 ಪ್ರಕರಣಗಳಲ್ಲಿ 1 ಪ್ರಕರಣದಲ್ಲಿ ಮಾತ್ರ ಅವರಿಗೆ ಜೈಲು ಶಿಕ್ಷೆ ಪ್ರಕಟ ಆಗಿದೆ. ಆದರೆ ಇನ್ನು 3 ಪ್ರಕರಣಗಳಲ್ಲಿ ಅವರಿಗೆ ಮತ್ತೆ ಜೈಲಾಗುತ್ತೆ ಅಂತ ಹೇಳಿದ್ದಾರೆ SR ಹಿರೇಮಠ ಅವರು.
ಹೊಸ ಪಕ್ಷ ಸ್ಥಾಪನೆ ಮತ್ತು ಅವರು ಗಂಗಾವತಿಯಿಂದ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲೂ ಕೂಡ SR ಹಿರೇಮಠ ಅವರು ಅದನ್ನೇ ಹೇಳ್ತಾ ಇದ್ರು, ಎಲ್ಲಿಂದ ಬರ್ತಾ ಇದೆ ಈ ಮನುಷ್ಯನಿಗೆ ಅಷ್ಟು ದುಡ್ಡು. ಸೊ CBI ಈಗಾಗಲೇ ಅವರ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ತಮ್ಮ ಸುಪರ್ದಿಗೆ ತೆಗೆದುಕೊಂಡ ಮೇಲೂ ಜನಾರ್ದನ ರೆಡ್ಡಿ ಅವರಿಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಾ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಮಾಡಿದ್ದರು. ಕೊನೆಗೂ ಈಗ ಜನಾರ್ದನ ರೆಡ್ಡಿ ಅವರಿಗೆ ಜೈಲು ಶಿಕ್ಷೆ ಪ್ರಕಟವಾಗಿದ್ದು ಇನ್ನು ಎಷ್ಟು ದಿನ ಅಂದರೆ ಈಗಾಗಲೇ ಅವರು 3 ರಿಂದ 4 ವರ್ಷ, ಎಕ್ಸಾಕ್ಟ್ಲಿ 3.5 ವರ್ಷ ಇರಬಹುದು ಶಿಕ್ಷೆಯನ್ನು ಅವರು ಅನುಭವಿಸಿದ್ದಾರೆ. ಈ ಒಂದು 15 ವರ್ಷಗಳ ಸುದೀರ್ಘ ಈ ಒಂದು ಪ್ರಕರಣದ ಇತ್ಯರ್ಥಕ್ಕೆ ತೆಗೆದುಕೊಂಡಂಥದ್ದು. ಈ ಸುದೀರ್ಘ ಕಾಲ ಅವಧಿಯಲ್ಲಿ ಭಾಳಷ್ಟು ಘಟನೆಗಳು ನಡೆದು ಹೋಗಿದೆ ಜನಾರ್ದನ ರೆಡ್ಡಿ ಅವರ ಜೀವನದಲ್ಲೂ ಕೂಡ. ಬಳ್ಳಾರಿಗೆ ಕಾಲಿಡದಂತೆ ವನವಾಸವನ್ನು ಅನುಭವಿಸಿದ್ದಾಯಿತು. ಆದರೆ ಈಗ ಶಿಕ್ಷೆ ಪ್ರಕಟವಾಗಿದ್ದು ಅವರ ಶಾಸಕ ಸ್ಥಾನವೂ ಕೂಡ ಅನರ್ಹಗೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ. ಈಗಾಗಲೇ ತೀರ್ಪು ಬಂದಿರೋದ್ರಿಂದ ಅವರಿಗೆ ಏನಾದರೂ ತೀರ್ಪಿಗೆ ಸ್ಟೇ ಬರೋವರೆಗೂ, ತಡೆಯಾಜ್ಞೆ ಬರೋವರೆಗೂ ಅವರು ಅನರ್ಹರಾಗೇ ಇರ್ತಾರೆ. ಆ್ಯಂಡ್ ತಡೆಯಾಜ್ಞೆ ಬಂದ ಮೇಲೆ ಮತ್ತೆ ಅವರ ಐ ಡೋಂಟ್ ನೋ, ಈ ಒಂದು ವಿಚಾರದಲ್ಲಿ ಒಂದು ಕ್ಲಾರಿಟಿ ಬೇಕಾಗಿದೆ. ಬಟ್ ಒಂದಂತೂ ಸತ್ಯ, ಪ್ರಜಾಪ್ರತಿನಿಧಿ ಕಾಯ್ದೆಯ ಪ್ರಕಾರ 4 ವರ್ಷಗಳಿಗಿಂತ ಹೆಚ್ಚು ಕಾಲ ಜೈಲು ಶಿಕ್ಷೆ ಪ್ರಕಟವಾದರೆ ಶಾಸಕ ಸ್ಥಾನದಿಂದ ಅನರ್ಹರಾಗ್ತಾರೆ. ಹಾಗಾಗಿ ಜನಾರ್ದನ ರೆಡ್ಡಿ ಅವರು ಈಗ ಅನರ್ಹರಾಗಿದ್ದಾರೆ. ಮತ್ತೆ ಅರ್ಹರಾಗಬೇಕು ಎಂತಂದರೆ CBI ವಿಶೇಷ ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿಗೆ ಅವರು ಹೈಕೋರ್ಟ್ಗೆ ಹೋಗ್ತಾರೋ, ಸುಪ್ರೀಂ ಕೋರ್ಟ್ ಹೋಗ್ತಾರೋ, ಆ ಕೋರ್ಟ್ನಿಂದ ಮತ್ತೆ ತಡೆಯಾಜ್ಞೆ ಬರಬೇಕು. ಸ್ಟೇ ಬಂದರೆ ಮಾತ್ರ ಅವರು ಶಾಸಕರಾಗಿ ಮುಂದುವರಿಯಬಹುದು. ಈ ಮಧ್ಯೆ ಅವರನ್ನು CBI ಅಧಿಕಾರಿಗಳು ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಮುಂದೆ ಕಾನೂನು ಪ್ರಕ್ರಿಯೆಗಳು ಹೇಗಿರಲಿದೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಈಗ ಅಮೃತೇಶ್ ಸರ್ ನಮ್ಮೊಂದಿಗಿದ್ದಾರೆ. ಅಮೃತೇಶ್ ಸರ್, ಈಗ ಜನಾರ್ದನ ರೆಡ್ಡಿ ಅವರು ಇನ್ನೇನು ಅವರನ್ನು ಯಾವುದು ಚರ್ಲಪಲ್ಲಿ ಜೈಲಿಗೆ ಈಗ ಅವ್ರನ್ನ ರವಾನೆ ಮಾಡ್ತಾರೆ. ಜೈಲಿಗೆ ಕಾಲಿಡದೇನೆ ಅವರು ಈ ಒಂದು ಸಮಯದಲ್ಲಿ ಜಾಮೀನನ್ನು ಅಂದರೆ ಜಾಮೀನು ಅರ್ಜಿ ಹಾಕಿ ಜಾಮೀನು ಪಡ್ಕೊಂಡು ಸಾಧ್ಯ ಇದೆಯಾ? ಟೈಮ್ ಇಲ್ಲ ಅನಿಸುತ್ತೆ. ಯಾವುದೇ ರೀತಿಯಲ್ಲಿ ಆ ಥರದ ಇದು ಸಿಗೋದಿಲ್ಲ. ಆದರೆ ನಿಮಗೊಂದು ಭಾಳ ದೊಡ್ಡ ವಿಚಾರ ಇದು, ಕಾಮನ್ ಕಾಸ್ ಇದ್ದ ಹಾಗೆ. ದೊಡ್ಡ ವ್ಯಕ್ತಿಗಳು ಜೈಲಿಗೆ ಹೋಗ್ತೀರಿ ಅಂದ ತಕ್ಷಣ ಅವರ ಹೃದಯದ ಕಾಯಿಲೆ ಇದೆ,